ವಾರಾಹಿ ದೇವಿಯ ಬಗ್ಗೆ ಈ 5 ವಿಷಯ ತಿಳಿಯದೆ ಮನಸ್ಸಿನಲ್ಲಿಯೂ ಕೂಡ ದೇವಿಯ ಸ್ಮರಣೆ ಮಾಡಬೇಡಿ. ಭೂಮಿ, ಹಣ, ಐಶ್ವರ್ಯ, ಆರೋಗ್ಯ, ರಕ್ಷಣೆಯ ಜೀವನಕ್ಕೆ ವಾರಾಹಿ ದೇವಿಯನ್ನು ಹೇಗೆ ಸರಳವಾಗಿ ಪೂಜಿಸಬೇಕು, ದೇವಿಯ ವಿಚಾರದಲ್ಲಿ ಯಾವ ತಪ್ಪನ್ನು ಅಪ್ಪಿತಪ್ಪಿಯೂ ಮಾಡಬಾರದೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ. ಈಗಾಗಲೇ ಆಷಾಢ ಮಾಸ ಶುರುವಾಗಿದೆ, ವಾರಾಹಿ ನವರಾತ್ರಿ ಕೂಡ ಆರಂಭವಾಗಿದೆ. ಇವತ್ತು ವಾರಾಹಿ ನವರಾತ್ರಿಯ 3ನೆಯ ದಿನವಾಗಿದೆ. ಒಟ್ಟು 9 ದಿನಗಳ ಕಾಲ ವಾರಾಹಿ ನವರಾತ್ರಿ ಇರುತ್ತದೆ. ಆದರೆ ಎಷ್ಟೋ ಜನರಿಗೆ ವಾರಾಹಿ ದೇವಿ ಯಾರು, ಆಕೆಯ ಶಕ್ತಿ ಏನು, ಪೂರ್ವಾಪರ ವಿಷಯವೇ ತಿಳಿಯದೆ ಯೂಟ್ಯೂಬ್ನಲ್ಲಿ ಕೆಲವು ವಿಡಿಯೋಗಳನ್ನು ನೋಡಿ ಮನಸ್ಸಿಗೆ ಬಂದ ಹಾಗೆ ದೇವಿಯ ಪೂಜೆಯನ್ನ ಮಾಡ್ತಾರೆ. ಯಾವಾಗಲೂ ತಿಳ್ಕೊಳ್ಳಿ, ದೇವಿಯ ಆರಾಧನೆ ಬೇರೆ, ದೇವಿಯ ಉಪಾಸನೆ ಮಾಡುವುದು ಬೇರೆ. ಆರಾಧನೆ ಮತ್ತು ಉಪಾಸನೆ ಎಂಬ 2 ವಿಧಾನಗಳಿವೆ. ಆರಾಧನೆ ಎಂದರೆ ಷೋಡೋಪಚಾರ ಪೂಜೆ, ದೇವಿಗೆ ವಸ್ತ್ರ ಸಮರ್ಪಣೆ, ಸ್ತೋತ್ರ ಪಾರಾಯಣ, ನಾಮಸ್ಮರಣೆ ಮಾಡಿ ನಮಸ್ಕರಿಸುವುದು. ಈ ರೀತಿಯ ಆರಾಧನೆಯನ್ನು ಯಾರು ಬೇಕಾದರೂ ಭಕ್ತಿಯಿಂದ ಮಾಡಿಕೊಳ್ಳಬಹುದು. ಆದರೆ ಉಪಾಸನೆ ಬೇರೆ. ಸದ್ಗುರುಗಳ ಆಶ್ರಯ ಪಡೆದು ಅವರಿಂದ ಮಂತ್ರೋಪದೇಶವನ್ನು ಸ್ವೀಕರಿಸಿ ಮಂತ್ರಶಾಸ್ತ್ರದ ನಿಯಮಗಳನ್ನು ಪಾಲಿಸುತ್ತಾ ದೇವಿಯ ಅನುಗ್ರಹವನ್ನು ಪಡೆಯುವ ಉದ್ದೇಶದಿಂದ ಮಾಡುವ ಸಾಧನೆಯೇ ಉಪಾಸನೆ. ವಾರಾಹಿ ಉಪಾಸನೆ ಮಾಡುವವರಿಗೆ ಈ ನವರಾತ್ರಿ ಅಮೃತಕ್ಕೆ ಸಮಾನವಾದ ಅತ್ಯಂತ ಪವಿತ್ರ ಮತ್ತು ಮಹತ್ವದ ಕಾಲವಾಗಿದೆ. ಆದರೆ ಎಲ್ಲರೂ ಕಡ್ಡಾಯವಾಗಿ ವಾರಾಹಿ ನವರಾತ್ರಿಯಲ್ಲಿ ವಾರಾಹಿ ದೇವಿಯ ಉಪಾಸನೆ ಮಾಡಲೇಬೇಕು ಎಂಬ ನಿಯಮಗಳು ಇಲ್ಲ. ಈಗ ವಾರಾಹಿ ಅಮ್ಮನವರ ಕುರಿತು ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ. ಅಮ್ಮನವರು ಯಾರು, ಅವರ ಮಹಿಮೆ ಏನು ಎಂಬುದನ್ನು ಮೊದಲು ತಿಳಿದು ಮತ್ತೆ ಇದರ ವಿಷಯಗಳಿಗೆ ಬರೋಣ. ಲಲಿತೋಪಾಖ್ಯಾನದಲ್ಲಿ ಬಹಳ ಸ್ಪಷ್ಟವಾಗಿ ಆತ್ಮವೇ ಲಲಿತಾ, ಆತ್ಮವೇ ತ್ರಿಪುರ ಸುಂದರಿ ಎಂದು ಹೇಳಲಾಗಿದೆ. ಲಲಿತಾ ಪರಮೇಶ್ವರಿಯ ಪ್ರಮುಖ ಶಕ್ತಿಗಳಲ್ಲಿ 2 ಶಕ್ತಿಗಳು ಅತ್ಯಂತ ಮುಖ್ಯವಾದವು. ಅವುಗಳೆಂದರೆ ವಾರಾಹಿ ದೇವಿ ಮತ್ತು ಶ್ಯಾಮಲಾದೇವಿ. ಶ್ಯಾಮಲಾದೇವಿಯು ಬುದ್ಧಿಯ ಸ್ವರೂಪವಾಗಿದ್ದರೆ ವಾರಾಹಿ ದೇವಿಯು ಮನಸ್ಸಿನ ಸ್ವರೂಪ ಎಂದು ಶಾಸ್ತ್ರಗಳು ತಿಳಿಸುತ್ತವೆ. ಇವರು ರಾಜರಾಜೇಶ್ವರಿ ಲಲಿತಾ ಪರಭಟ್ಟಾರಿಕೆಯ ಸರ್ವ ಸೈನ್ಯಾಧಿಪತಿ. ನಮ್ಮೊಳಗಿನ ಮನಸ್ಸಿಗೆ ವಾರಾಹಿ ದೇವಿಯೇ ಪ್ರತೀಕ. ಎಲ್ಲ ಸಂಕಲ್ಪ ವಿಕಲ್ಪಗಳು ಮನಸ್ಸಿನಿಂದಲೇ ಹುಟ್ಟುತ್ತವೆ. ಆದ್ದರಿಂದ ಮನಸ್ಸನ್ನು ನಿಯಂತ್ರಿಸಲು ಸಾಧ್ಯವಾದರೆ ಅದು ನಮ್ಮ ಅಧೀನಕ್ಕೆ ಬರುತ್ತದೆ. ಮನಸ್ಸು ಬುದ್ಧಿಯ ಮಾತನ್ನು ಕೇಳಲು ಆರಂಭಿಸುತ್ತದೆ. ಆಗ ಬುದ್ಧಿಯ ಮಾರ್ಗದರ್ಶನದಲ್ಲಿ ಆತ್ಮ ಸಾಕ್ಷಾತ್ಕಾರದ ದಾರಿಯಲ್ಲಿ ಸಾಗಲು ಸಾಧ್ಯವಾಗುತ್ತೆ. ಅಂತಿಮವಾಗಿ ಮೋಕ್ಷ ಪ್ರಾಪ್ತಿಗೆ ದಾರಿಯಾಗುತ್ತದೆ. ಆದ್ದರಿಂದ ವಾರಾಹಿ ಉಪಾಸನೆಯ ಮುಖ್ಯ ಉದ್ದೇಶ ಮನಸ್ಸನ್ನು ವಶಪಡಿಸಿಕೊಳ್ಳುವುದು. ಇನ್ನೊಂದು ದೃಷ್ಟಿಯಿಂದ ನಮ್ಮೊಳಗಿನ ಅಹಂಕಾರವನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡುವ ಶಕ್ತಿಯೇ ವಾರಾಹಿ ದೇವಿ. ಲಲಿತಾ ಸಹಸ್ರನಾಮದಲ್ಲಿ ಬರುವಂತಹ ವಿಶುಕ್ರ ಪ್ರಾಣಹರಣ ವಾರಾಹಿ ವೀರ್ಯನಂದಿತ ಎಂಬ ನಾಮಕ್ಕೂ ಇದೇ ಅರ್ಥವನ್ನು ಭಾಷ್ಯಕಾರರು ನೀಡಿದ್ದಾರೆ. ಇಲ್ಲಿ ವಿಶುಕ್ರನು ಅಹಂಕಾರದ ಪ್ರತೀಕ. ವಾರಾಹಿ ದೇವಿಯ ಅನುಗ್ರಹದಿಂದ ಆತ್ಮಜ್ಞಾನಕ್ಕೆ ಅಡ್ಡಿಯಾಗಿರುವ ಅಹಂಕಾರ ನಾಶವಾಗುತ್ತದೆ ಎಂದು ವಿವರಿಸಲಾಗಿದೆ. ಹಿಂದೂ ಧರ್ಮದಲ್ಲಿರುವ ಇಂತಹ ಕಥೆಗಳು ಕೇವಲ ಐತಿಹಾಸಿಕ ಘಟನೆಗಳಷ್ಟೇ ಅಲ್ಲ, ಅವುಗಳ ಹಿಂದೆ ಆಳವಾದ ಆಧ್ಯಾತ್ಮಿಕ ಅರ್ಥವೂ ಕೂಡ ಅಡಗಿರುತ್ತೆ. ಪುರಾಣಗಳ ಪ್ರಕಾರ ವಾರಾಹಿ ದೇವಿಯು ಅನೇಕ ರಾಕ್ಷಸರನ್ನು ಸಂಹರಿಸಿದ್ದಾಳೆ. ಅವರಲ್ಲಿ ಪ್ರಮುಖನು ಹಿರಣ್ಯಾಕ್ಷ. ಒಮ್ಮೆ ಹಿರಣ್ಯಾಕ್ಷನು ದೇವಿಯನ್ನು ತಪಸ್ಸಿನಿಂದ ಪ್ರಸನ್ನಗೊಳಿಸಿ ವರವನ್ನ ಕೇಳಿಕೊಳ್ತಾನೆ. ನನಗೆ ಯಾವುದೇ ಪುರುಷನ ಕೈನಿಂದಲೂ ನಿಮ್ಮ ಕೈನಿಂದಲೂ ಮರಣವಾಗಬಾರದು ಎಂದು ಕೇಳುತ್ತಾನೆ. ಅವನ ಉದ್ದೇಶ ಪುರುಷರಿಂದಲೂ ಸ್ತ್ರೀಯರಿಂದಲೂ ತನಗೆ ಮರಣವಾಗಬಾರದು ಎಂಬುದಾಗಿತ್ತು. ನಂತರ ಅವನು ಲೋಕಕ್ಕೆ ಉಪದ್ರವಕಾರನಾದಾಗ ಅವನ ಸಂಹಾರಕ್ಕಾಗಿ ದೇವಿಯು ವರಾಹ ಮುಖ ಹೊಂದಿದ್ದ ವಿಶಿಷ್ಟ ರೂಪದಲ್ಲಿ ಅವತರಿಸಿದಳು. ದೇಹ ಮಾನವದ್ದಾಗಿದ್ದರೂ ಮುಖ ವರಹದಾಗಿತ್ತು. ಆದ್ದರಿಂದ ಅದು ಸಂಪೂರ್ಣ ಪುರುಷನೂ ಅಲ್ಲ, ಸಂಪೂರ್ಣ ಪ್ರಾಣಿಯೂ ಅಲ್ಲ. ಈ ಅದ್ಭುತ ರೂಪದಲ್ಲಿ ದೇವಿಯು ಹಿರಣ್ಯಾಕ್ಷನನ್ನು ಸಂಹರಿಸಿದಳು. ಪುರುಷ ರೂಪದಲ್ಲಿದ್ದಾಗ ವಾರಾಹ, ಸ್ತ್ರೀ ರೂಪದಲ್ಲಿ ಇದ್ದಾಗ ವಾರಾಹಿ ಎಂದು ಕರೆಯುತ್ತಾರೆ. ವಾರಾಹಿ ದೇವಿಯ ಪ್ರಮುಖ ತತ್ವವೇ ಯಜ್ಞ ತತ್ವ. ಏಕೆಂದರೆ ಅವರ ವಾರಾಹ ಮುಖದಲ್ಲಿರುವ 2 ದಂತಗಳು ಯಜ್ಞದಲ್ಲಿ ಬಳಸುವ ಸ್ರುವ ಮತ್ತು ಸುಕ್ಷ್ರುವ ಎಂಬ ಯಜ್ಞೋಪಕರಣಗಳ ಪ್ರತೀಕಗಳಾಗಿವೆ. ಯಜ್ಞಕ್ಕೆ ಬೇಕಾದ ಅನೇಕ ಉಪಕರಣಗಳು ದೇವಿಯ ದೇಹದಿಂದಲೇ ಪ್ರತ್ಯಕ್ಷವಾದವು ಎಂದು ಶಾಸ್ತ್ರಗಳು ಹೇಳುತ್ತವೆ.
ಅವರ ದೇಹದ ರೋಮಗಳಿಂದ, ದರ್ಬೆ, ನಾಲಿಗೆಯಿಂದ ಯಜ್ಞ ಪಾತ್ರೆಗಳು ಹಾಗೂ ಯಜ್ಞವನ್ನು ನಡೆಸುವ ಬ್ರಹ್ಮ, ಹೋತೃ, ಉದ್ಗಾತೃ ಮತ್ತು ಅಧ್ವರ್ಯು ಎಂಬ 4 ಋತ್ವಿಜರು ದೇವಿಯ 4 ಮುಖಗಳ ಪ್ರತೀಕ ಎಂದು ವಿವರಿಸಲಾಗಿದೆ. ಆದ್ದರಿಂದ ವಾರಾಹಿ ದೇವಿಯು ಯಜ್ಞ ಸ್ವರೂಪಿಣಿ, ಯಜ್ಞಕ್ಕೆ ಸಂಬಂಧಿಸಿದ ದೈವಶಕ್ತಿ. ಯಜ್ಞವಿಲ್ಲದೆ ದೇವತೆಗಳ ಪ್ರಸನ್ನತೆ ಇರುವುದಿಲ್ಲ. ದೇವತೆಗಳು ಪ್ರಸನ್ನರಾಗದಿದ್ದರೆ ಪ್ರಕೃತಿಯ ಸಮತೋಲನ ಇರುವುದಿಲ್ಲ. ಪ್ರಕೃತಿಯ ಸಮತೋಲನ ಇಲ್ಲದಿದ್ದರೆ ಮಾನವ ಜೀವನವು ಉಳಿಯುವುದಿಲ್ಲ. ಆದ್ದರಿಂದಲೇ ನಮ್ಮ ಧರ್ಮಗ್ರಂಥಗಳು ಯಜ್ಞವೇ ಸೃಷ್ಟಿಯ ಆಧಾರ ಎಂದು ತಿಳಿಸಿವೆ. ಆದರೆ ಯಜ್ಞ ಎಂದರೆ ಕೇವಲ ಅಗ್ನಿಯಲ್ಲಿ ಹೋಮ ಮಾಡುವುದಷ್ಟೇ ಅಲ್ಲ. ನಮ್ಮ ದೈನಂದಿನ ಜೀವನದಲ್ಲಿಯೂ ಪ್ರತಿಯೊಬ್ಬರು ಆಚರಿಸಬೇಕಾದ 5 ಮಹಾಯಜ್ಞಗಳು ಇವೆ. ದೇವಯಜ್ಞ, ಪಿತೃಯಜ್ಞ, ಋಷಿಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ. ಭಗವದ್ಗೀತೆಯಲ್ಲೂ ಯಜ್ಞ ಅರ್ಥಾತ್ ಕುರುಕರ್ಮ ಎಂದು ಹೇಳಲಾಗಿದೆ. ಅಂದರೆ ನಾವು ಮಾಡುವ ಪ್ರತಿಯೊಂದು ಕಾರ್ಯವು ಯಜ್ಞ ಭಾವದಿಂದಿರಬೇಕು. ಭೂತಯಜ್ಞ ಎಂದರೆ ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಯಿಂದ ಪೋಷಿಸುವುದು ಮತ್ತು ಅವುಗಳನ್ನು ರಕ್ಷಿಸುವುದು. ಮನುಷ್ಯ ಯಜ್ಞ ಎಂದರೆ ನಮ್ಮ ಸುತ್ತಮುತ್ತಲಿನ ಜನರಿಗೆ ಸಹಾಯ ಮಾಡುವುದು, ಅತಿಥಿಗಳನ್ನು ಸತ್ಕರಿಸುವುದು, ಅಗತ್ಯವಿರುವವರಿಗೆ ಕೈ ಹಿಡಿಯುವುದು. ಇವೆಲ್ಲವೂ ಸಮಾಜದ ಹಿತಕ್ಕಾಗಿ ಮಾಡುವ ಪುಣ್ಯಕರ್ಮಗಳು. ಇವುಗಳನ್ನು ಯಜ್ಞದ ಒಂದು ಭಾಗವೆಂದು ಶಾಸ್ತ್ರಗಳು ತಿಳಿಸುತ್ತವೆ. ಈ ಎಲ್ಲ ಸತ್ಕಾರ್ಯಗಳನ್ನು ಮಾಡುವ ಶಕ್ತಿ ಮತ್ತು ಸಾಮರ್ಥ್ಯವನ್ನು ನೀಡುವ ದೇವಿಯೇ ವಾರಾಹಿ ಅಮ್ಮನವರು. ಪ್ರಕೃತಿಯನ್ನು ಸಂರಕ್ಷಿಸುವ ಹಾಗೂ ಮಾನವನ ಬದುಕನ್ನು ಕಾಪಾಡುವ ದೇವಿಯಾಗಿರುವುದರಿಂದ ಅವರನ್ನು ಲಕ್ಷ್ಮೀ ವಾರಾಹಿ ಎಂದು ಕರೆಯುತ್ತಾರೆ. ವಾರಾಹಿ ದೇವಿಯನ್ನು ಭಕ್ತಿಯಿಂದ ಆರಾಧಿಸುವವರಿಗೆ ಧನಧಾನ್ಯಗಳ ಸಮೃದ್ಧಿ, ಕೃಷಿಯಲ್ಲಿ ಅಭಿವೃದ್ಧಿ ಮತ್ತು ಆರ್ಥಿಕ ಸ್ಥಿರತೆ ದೊರೆಯುತ್ತದೆ. ಶಾಸ್ತ್ರಗಳಲ್ಲಿ ವಾರಾಹಿ ದೇವಿಯ 5 ಪ್ರಮುಖ ಸ್ವರೂಪಗಳನ್ನು ವಿವರಿಸಲಾಗಿದೆ. ಅವುಗಳಲ್ಲಿ ಮೊದಲನೆಯದು ಬೃಹತ್ ವಾರಾಹಿ ಅಥವಾ ಮಹಾವಾರಾಹಿ. ಈ ಮಹಾವಾರಾಹಿ ಉಪಾಸನೆ ಮಾಡಲು ಬಯಸುವವರು ಗುರುವಿನ ಮಾರ್ಗದರ್ಶನದಲ್ಲಿಯೇ ಮಾಡಬೇಕು. ವಾರಾಹಿ ದೇವಿಗೆ ಸಂಬಂಧಿಸಿದ ಯಾವುದೇ ಮಂತ್ರ ಸಾಧನೆ ಅಥವಾ ಅನುಷ್ಠಾನವನ್ನು ಗುರುಗಳ ಅನುಗ್ರಹ ಮತ್ತು ಮೇಲ್ವಿಚಾರಣೆ ಇಲ್ಲದೆ ಮಾಡಬಾರದು. ಇದು ಭಯ ಹುಟ್ಟಿಸಲು ಹೇಳುವ ಮಾತಲ್ಲ. ಬೆಂಕಿ ಹೇಗೆ ಸರಿಯಾಗಿ ಬಳಸಿದರೆ ಬೆಳಕು ಕೊಡುತ್ತದೋ, ತಪ್ಪಾಗಿ ಬಳಸಿದರೆ ಅಪಾಯ ಉಂಟು ಮಾಡುತ್ತದೆಯೋ, ಹಾಗೆಯೇ ಮಂತ್ರ ಸಾಧನೆಗಳು ಕೂಡ ಸರಿಯಾದ ವಿಧಾನದಲ್ಲಿ ನಡೆದರೆ ಶ್ರೇಯಸ್ಸು ಕೊಡುತ್ತವೆ, ಇಲ್ಲದಿದ್ದರೆ ತೊಂದರೆಗಳು ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ಮಹಾವಾರಾಹಿ ಉಪಾಸನೆಗೆ ಗುರುಗಳ ಮಾರ್ಗದರ್ಶನ ಅತ್ಯಗತ್ಯ. ಎರಡನೆಯ ಸ್ವರೂಪ ಲಘು ವಾರಾಹಿ. ಇವರನ್ನು ಉನ್ಮತ್ತ ಭೈರವಿ ಎಂದು ಕೂಡ ಕರೆಯುತ್ತಾರೆ. ಲಘು ಎಂದರೆ ಶೀಘ್ರ. ಈ ಸ್ವರೂಪದ ಆರಾಧನೆಯ ಫಲ ಬೇಗ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಮೂರನೆಯ ಸ್ವರೂಪ ಸ್ವಪ್ನವಾರಾಹಿ. ಈ ದೇವಿಯ ಅನುಗ್ರಹದಿಂದ ಸಾಧಕರಿಗೆ ಕನಸಿನಲ್ಲಿಯೇ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ಮತ್ತು ಮಾರ್ಗದರ್ಶನ ದೊರೆಯುತ್ತೆ. ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬ್ ಮೊದಲಾದ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ವಪ್ನವಾರಾಹಿ ಮಂತ್ರ ಸಾಧನೆ ಮಾಡುವವರ ಸಂಖ್ಯೆ ಹೆಚ್ಚಾಗ್ತಿದೆ. ಇಂತಹ ಮಂತ್ರೋಪಾಸನೆಗಳನ್ನು ಗುರುವಿನ ಮಾರ್ಗದರ್ಶನವಿಲ್ಲ ಮಾಡುವುದು ಶಾಸ್ತ್ರೋಕ್ತವಲ್ಲ ಎಂದು ಸಂಪ್ರದಾಯ ಹೇಳುತ್ತೆ. ವಾರಾಹಿ ದೇವಿಯನ್ನು ಯುದ್ಧ ದೇವತೆ ಎಂದು ಕರೆಯುತ್ತಾರೆ. ಆದ್ದರಿಂದ ಮೂಲ ಮಂತ್ರಗಳು ಹಾಗೂ ವಿಶೇಷ ಅನುಷ್ಠಾನಗಳನ್ನು ಸ್ವಇಚ್ಛೆಯಿಂದ ಮಾಡುವುದಕ್ಕಿಂತ ಗುರುಗಳ ಮಾರ್ಗದರ್ಶನದಲ್ಲಿ ಮಾತ್ರ ಮಾಡುವುದು ಉತ್ತಮ. ಇನ್ನು ವಾರಾಹಿ ದೇವಿಯ ಪೂಜೆಯ ಸಮಯ ಯಾವುದು ಅಂತ ತಿಳಿಯೋದಾದರೆ, ಸಂಪ್ರದಾಯದ ಪ್ರಕಾರ ವಾರಾಹಿ ದೇವಿಯನ್ನು ರಾತ್ರಿ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಅವರ ವಿಶೇಷ ಉಪಾಸನೆಯನ್ನು ರಾತ್ರಿಯಲ್ಲಿಯೇ ಮಾಡಬೇಕು ಎಂದು ಕೆಲವು ತಾಂತ್ರಿಕ ಸಂಪ್ರದಾಯಗಳು ತಿಳಿಸುತ್ತವೆ. ಇಲ್ಲಿ ರಾತ್ರಿ ಎಂದರೆ ಕೇವಲ ಸಂಜೆಯಲ್ಲ, ನಕ್ಷತ್ರಗಳು ಗೋಚರಿಸುವಷ್ಟು ಕತ್ತಲಾಗಿರಬೇಕು. ಸಾಮಾನ್ಯವಾಗಿ ರಾತ್ರಿ 8 ಗಂಟೆಯ ನಂತರದಿಂದ ಬೆಳಗಿನ ಜಾವ ಸೂರ್ಯೋದಯಕ್ಕೂ ಮುನ್ನ ಇರುವ ಸಮಯವನ್ನು ಈ ಉಪಾಸನೆಗೆ, ಪೂಜೆಗೆ ಯೋಗ್ಯವೆಂದು ಪರಿಗಣಿಸಲಾಗುತ್ತದೆ. ಲಲಿತಾದೇವಿಯ ಆರಾಧನೆ ಬಹಳ ಸುಲಭ. ಲಲಿತಾ ಆರಾಧನೆಯನ್ನು ಎಲ್ಲರೂ ಮಾಡಬಹುದು, ಲಲಿತಾ ಉಪಾಸನೆಯನ್ನ ಮಾಡಬಹುದು. ಆದರೆ ವಾರಾಹಿ ದೇವಿಯ ಉಪಾಸನೆಗೆ ಬಂದಾಗ ಅನೇಕ ಕಟ್ಟುನಿಟ್ಟಿನ ನಿಯಮಗಳಿವೆ. ಏಕೆಂದರೆ ಅವರು ದಂಡನಾಯಕಿ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ದೇವಿಯ ಪೂಜೆಯನ್ನ ಮಾಡಬೇಕು. ವಿಶೇಷವಾಗಿ ಸ್ವಪ್ನವಾರಾಹಿ, ಮಹಾವಾರಾಹಿ, ಲಘುವಾರಾಹಿ ಮೊದಲಾದ ಮಂತ್ರೋಪಾಸನೆಗಳನ್ನು ಮನಬಂದಂತೆ ಮಾಡಿದರೆ ಆರಂಭದಲ್ಲಿ ಒಳ್ಳೆಯ ಫಲಿತಾಂಶ ಕಂಡರೂ ನಂತರ ಕೆಲವು ತೊಂದರೆಗಳು ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದ್ದರಿಂದ ಗುರುಗಳ ಮಾರ್ಗದರ್ಶನದಲ್ಲಿ ಅವರು ತಿಳಿಸಿದ ನಿಯಮಗಳನ್ನು ಪಾಲಿಸಿಕೊಂಡು ಉಪಾಸನೆ ಮಾಡಿದರೆ ಮಾತ್ರ ಅವು ಕಲ್ಪವೃಕ್ಷ ಮತ್ತು ಕಾಮಧೇನುವಿನ
ವಿಷ್ಣುವಿನಂತೆ ಅನುಗ್ರಹಿಸಿ ರಕ್ಷಿಸುತ್ತವೆ. ವಾರಾಹಿ ದೇವಿಯ ಇನ್ನೆರಡು ಸ್ವರೂಪಗಳು. ಈ 3 ಸ್ವರೂಪಗಳ ಹೊರತಾಗಿ ಇನ್ನು 2 ಪ್ರಮುಖ ಸ್ವರೂಪಗಳಿವೆ. ಧೂಮ್ರವಾರಾಹಿ, ಕಿರಾತವಾರಾಹಿ. ಇವುಗಳನ್ನು ಮಾರಕ ವಿದ್ಯೆಗಳು ಎಂದು ಕರೆಯುತ್ತಾರೆ. ಸಾಮಾನ್ಯ ಭಕ್ತರು ಇವುಗಳ ಉಪಾಸನೆಯ ಕಡೆಗೆ ಹೋಗಬಾರದು. ಹಾಗಾದರೆ ಶಾಸ್ತ್ರಗಳಲ್ಲಿ ಇವುಗಳನ್ನ ಏಕೆ ಹೇಳಲಾಗಿದೆ ಎಂಬ ಪ್ರಶ್ನೆಗೆ ಉತ್ತರವೇನೆಂದರೆ, ರಾಜ್ಯ ರಕ್ಷಣೆಯಂತಹ ಅತೀವ ವಿಷಯ ಸಂದರ್ಭಗಳಲ್ಲಿ ಶತ್ರುಗಳಿಂದ ರಕ್ಷಿಸಿಕೊಳ್ಳಲು ಇವುಗಳನ್ನ ಉಪಯೋಗಿಸುತ್ತಿದ್ದರು. ನಮಗೆ ಜೀವನದಲ್ಲಿ ಇರುವ ಸಣ್ಣ ಪುಟ್ಟ ಶತ್ರುಗಳಿಗಾಗಿ ಇಂತಹ ಮಾರಕ ಉಪಾಸನೆಗಳ ಅಗತ್ಯವಿಲ್ಲ. ಶತ್ರುವಿನಿಂದ ನಮ್ಮನ್ನು ರಕ್ಷಿಸಿಕೊಳ್ಳುವುದೇ ಸಾಕು. ಅವನಿಗೆ ಹಾನಿ ಮಾಡಬೇಕಾದ ಅಗತ್ಯವಿಲ್ಲ. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವಾರಾಹಿ ನವರಾತ್ರಿಯ ವಿಶೇಷ ವಿಧಾನಗಳನ್ನ ವೈರಲ್ ಮಾಡಲಾಗುತ್ತಿದೆ. ಉದಾಹರಣೆಗೆ 9 ದಿನ ಕಲಶ ಸ್ಥಾಪನೆ ಮಾಡಲೇಬೇಕು. ಪ್ರತಿದಿನ ದೇವಿಯನ್ನು ಬೇರೆ ಬೇರೆ ರೂಪದಲ್ಲಿ ಅಲಂಕರಿಸಬೇಕು. ಪ್ರತಿನಿತ್ಯ ವಿಭಿನ್ನ ನೈವೇದ್ಯವನ್ನ ಸಲ್ಲಿಸಬೇಕು. ಪ್ರತಿದಿನ ಬೇರೆ ಬೇರೆ ಹೂಗಳಿಂದ ಪೂಜೆ ಮಾಡಬೇಕು. ಈ ನಾಮವನ್ನು ಜಪಿಸಿದರೆ 24 ಗಂಟೆಗಳಲ್ಲಿ ಫಲ ಸಿಗುತ್ತೆ. ಈ ದೀಪ ಹಚ್ಚಿದರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತವೆ. ಇಂತಹ ಹೇಳಿಕೆಗಳಿಗೆ ಶಾಸ್ತ್ರಾಧಾರ ಇರೋದಿಲ್ಲ. ನಾನು ಮಾಡಿದೆ, ನನಗೂ ಒಳ್ಳೆಯದಾಯಿತು, ನೀವೂ ಕೂಡ ಮಾಡಿ ಎನ್ನುವುದಷ್ಟೇ ಸಾಕಾಗೋದಿಲ್ಲ. ಯಾವುದೇ ಮಂತ್ರ ಅಥವಾ ಪೂಜೆಗೆ ಶಾಸ್ತ್ರ ಮತ್ತು ಗುರು ಪರಂಪರೆಯ ಪ್ರಮಾಣ ಇರಬೇಕು. ಆದ್ದರಿಂದ ಶೃಂಗೇರಿ ಮುಂತಾದ ಪ್ರಾಚೀನ ಸನಾತನ ಪೀಠಗಳ ಗುರುಗಳನ್ನ ಕೇಳಿದರೆ ಅವರೂ ಸಹ ವಾರಾಹಿ ಉಪಾಸನೆಯಲ್ಲಿ ಎಚ್ಚರಿಕೆ ಅಗತ್ಯ ಎಂದು ತಿಳಿಸುತ್ತಾರೆ. ಇದರ ಅರ್ಥ ವಾರಾಹಿ ಪೂಜೆ ಮಾಡಬಾರದು ಎನ್ನುವುದಲ್ಲ. ಗುರುವಿನ ಉಪದೇಶವಿಲ್ಲದೆ ತೀವ್ರ ಮಂತ್ರ ಸಾಧನೆ ಮಾಡಬಾರದು ಎನ್ನುವುದೇ ಮುಖ್ಯ ಸಂದೇಶ. ವಾರಾಹಿ ದೇವಿಯನ್ನು ಭಕ್ತಿಯಿಂದ ಪೂಜಿಸಿದರೆ, ಆರಾಧಿಸಿದರೆ ಈ ಶುಭ ಫಲಗಳು ಖಂಡಿತವಾಗಿಯೂ ಪ್ರಾಪ್ತಿಯಾಗುತ್ತೆ. ಭೂಮಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಮತ್ತು ನ್ಯಾಯ ವಿವಾದಗಳು ದೂರವಾಗುತ್ತೆ. ಜಮೀನು ಅಥವಾ ಮನೆ ಪಡೆಯುವಂತಹ ಆಸೆಗಳು ನೆರವೇರುತ್ತೆ. ರಾಹು ಮತ್ತು ಶನಿ ದೋಷಗಳಿಂದ ಉಂಟಾಗುವ ಕಷ್ಟಗಳು ಕಳೆಯುತ್ತೆ. ಗುಣವಾಗದ ಕಾಯಿಲೆಗಳು ಕೂಡ ಗುಣವಾಗುತ್ತೆ. ಎಲುಬುಗಳಿಗೆ ಅಂದರೆ ಮೂಳೆಗಳಿಗೆ ಸಂಬಂಧಿಸಿದ ರೋಗಗಳು ದೂರವಾಗುತ್ತೆ. ಕೆಟ್ಟ ವ್ಯಸನಗಳಿಂದ ಮುಕ್ತಿಯಾಗಬೇಕೆಂಬ ಆಸೆಗಳು ನೆರವೇರುತ್ತೆ. ದುಷ್ಟ ಅಭ್ಯಾಸದಲ್ಲಿ ಇರುವವರನ್ನು ಕೂಡ ಸನ್ಮಾರ್ಗಕ್ಕೆ ತರುವಂತಹ ಪ್ರಯತ್ನ, ತೀವ್ರ ಮಾನಸಿಕ ಖಿನ್ನತೆ, ಇಂತಹ ಸಂದರ್ಭಗಳಲ್ಲಿ ವಾರಾಹಿ ದೇವಿಯ ಆರಾಧನೆ ಶುಭಕರವೆಂದು ಹೇಳಲಾಗುತ್ತೆ. 9 ದಿನಗಳ ಕಾಲ ಕಲಶ ಸ್ಥಾಪನೆ ಮಾಡಿ ವಿಶೇಷ ವಿಧಿ ವಿಧಾನಗಳೊಂದಿಗೆ ಪೂಜೆ ಮಾಡುವುದು ಉಪಾಸಕರಿಗೆ ಮಾತ್ರ. ಸಾಮಾನ್ಯ ಭಕ್ತರು ಮಾಡುವಂತಹ ಆರಾಧನೆಗೆ ಕಲಶ ಸ್ಥಾಪನೆ ಕಡ್ಡಾಯವಲ್ಲ. ಮನೆಯಲ್ಲೇ ಸರಳವಾಗಿ ಪೂಜೆ ಮಾಡಬೇಕು ಅಂದ್ಕೊಂಡ್ರೆ ಅರಿಶಿಣದಿಂದ ಒಂದು ಸಣ್ಣ ಗೌರಿ ಅರಿಶಿಣದ ಮುದ್ದೆಯನ್ನ ಮಾಡಿ ಅದನ್ನೇ ವಾರಾಹಿ ದೇವಿಯ ಸ್ವರೂಪ ಎಂದು ಭಾವಿಸಿ ಪೂಜೆ ಮಾಡಿಕೊಳ್ಳಬಹುದು. ವಾರಾಹಿ ಅಮ್ಮನವರಿಗೆ ಅರಿಶಿಣ ಅತ್ಯಂತ ಪ್ರಿಯವಾದದ್ದು. 9 ದಿನಗಳ ಪೂಜೆಯನ್ನ ಹೇಗೆ ಮಾಡಿಕೊಳ್ಬೇಕು? 9 ದಿನ ಪೂಜೆ ಮಾಡುವ ಸಂಕಲ್ಪ ಮಾಡಿದರೆ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಪೂಜೆ ನಿಲ್ಲಿಸಬಾರದು. ಮಹಿಳೆಯರಿಗೆ ಪ್ರಕೃತಿ ಸಹಜ ಕಾರಣಗಳಿಂದ ಅಡಚಣೆ ಬರಬಹುದು ಎಂದು ಅನಿಸಿದರೆ ಮೊದಲ ದಿನದಿಂದಲೇ ಪ್ರಾರಂಭಿಸುವ ಅಗತ್ಯವಿಲ್ಲ. ಪಂಚಮಿಯಿಂದ ಆರಂಭಿಸಬಹುದು. ವಾರಾಹಿ ದೇವಿಗೆ ಪಂಚಮಿ ತಿಥಿ ಅತ್ಯಂತ ಪ್ರಿಯವಾದ ತಿಥಿಯಾಗಿದೆ. ಪಂಚಮಿ ಸಾಧ್ಯವಾಗದಿದ್ದರೆ ಸಪ್ತಮಿಯಿಂದ ಆರಂಭಿಸಬಹುದು. ಅದು ಸಾಧ್ಯವಾಗದಿದ್ದರೆ ಅಷ್ಟಮಿ ಮತ್ತು ನವಮಿ 2 ದಿನ ಕೂಡ ದೇವಿ ಪೂಜೆ ಮಾಡಿಕೊಳ್ಳಬಹುದು. 2 ದಿನವೂ ಸಾಧ್ಯವಾಗದಿದ್ದರೆ ನವಮಿಯ ದಿನ ಮಾತ್ರ ಭಕ್ತಿಯಿಂದ ಪೂಜೆ ಮಾಡಿದರೂ ಸಾಕು. ವಾರಾಹಿ ಆರಾಧನೆಯನ್ನು ಕೇವಲ ಈ 9 ದಿನಗಳಿಗೆ ಮಾತ್ರ ಸೀಮಿತಗೊಳಿಸಬೇಕೆಂದಿಲ್ಲ. ಪ್ರತಿನಿತ್ಯವೂ ದೇವಿಯ ಪೂಜೆಯನ್ನ ಮಾಡಿಕೊಳ್ಳಬಹುದು. ಪ್ರತಿನಿತ್ಯ ಅರಿಶಿಣದ ಸಣ್ಣ ಮುದ್ದಿಯನ್ನ ವಾರಾಹಿ ದೇವಿಯ ರೂಪವೆಂದು ಭಾವಿಸಿ ವಾರಾಹಿ ಸಹಸ್ರನಾಮ, ವಾರಾಹಿ ಅಷ್ಟೋತ್ತರ ಶತನಾಮಾವಳಿ, ವಾರಾಹಿ ದ್ವಾದಶ ನಾಮಗಳು ಇವುಗಳಿಂದ ಪೂಜೆ ಮಾಡಿಕೊಳ್ಳಬಹುದು. ಈ ರೀತಿಯಾಗಿ ಆರಾಧನೆ ಮಾಡಿದರೆ ದೇವಿಯ ಅನುಗ್ರಹದಿಂದ ಮನಸ್ಸಿನ ಇಷ್ಟಾರ್ಥಗಳು ಈಡೇರುತ್ತವೆ. ಇನ್ನು ಉಪವಾಸದ ವಿಷಯಕ್ಕೆ ಬರೋದಾದರೆ 9 ದಿನಗಳ ವಿಶೇಷ ವ್ರತ ಮಾಡುವವರು ಸಾಧ್ಯವಾದರೆ ಹಗಲು ಉಪವಾಸವಿದ್ದು ರಾತ್ರಿ ಪೂಜೆ ಮುಗಿದ ನಂತರ ಭೋಜನ ಮಾಡಿಕೊಳ್ಳಬಹುದು. ಆದರೆ ಪ್ರತಿನಿತ್ಯ ಮಾಡುವಂತಹ ಸಾಮಾನ್ಯ ಆರಾಧನೆಗೆ ಉಪವಾಸ ಕಡ್ಡಾಯವಲ್ಲ. ಮಧ್ಯಾಹ್ನ ಊಟ ಮಾಡಿ ರಾತ್ರಿ ಪೂಜೆ ಮುಗಿದ ನಂತರವೂ ಆಹಾರವನ್ನು ಸೇವಿಸಬಹುದು. 9 ದಿನ ಒಂದೇ ಅರಿಶಿಣದ ಮುದ್ದೆಯನ್ನು ಇಟ್ಟು ಪೂಜೆ ಮಾಡಿಕೊಳ್ಳಬಹುದು. ಪ್ರತಿನಿತ್ಯ ಹೊಸದಾಗಿ ಪೂಜೆ ಮಾಡುವವರು ಪ್ರತಿದಿನ ಹೊಸ ಅರಿಶಿಣದ ಮುದ್ದೆಯನ್ನು ಮಾಡಿಕೊಳ್ಳಬಹುದು. ಮಹಿಳೆಯರು ಪೂಜೆಯಾದ ಅರಿಶಿಣವನ್ನು ಮುಖಕ್ಕೆ ಅಥವಾ ಮಂಗಳದ ಚಿಹ್ನೆಯಾಗಿ ಬಳಸಬಹುದು. ಪುರುಷರು ಅದನ್ನು ತಿಲಕವಾಗಿ ಧರಿಸಬಹುದು. ಪೂಜೆಗೆ ಹೂವುಗಳು ವಾರಾಹಿ ದೇವಿಗೆ
ಕುಂಕುಮ ಬಣ್ಣದ ಅಥವಾ ಕೆಂಪು ಬಣ್ಣದ ಹೂವುಗಳು ಬಲು ಪ್ರಿಯ. ಆದ್ದರಿಂದ ಕೆಂಪು ಕಣಗಲೆ ಪುಷ್ಪ, ಕೆಂಪು ದಾಸವಾಳ ಪುಷ್ಪ, ಕೆಂಪು ಗುಲಾಬಿ ಪುಷ್ಪ ಇವುಗಳನ್ನು ಪೂಜೆಗೆ ಬಳಸಬಹುದು. ಭೂಮಿಯೊಳಗೆ ಬೆಳೆಯುವಂತಹ ಆಹಾರ ಪದಾರ್ಥಗಳು ವಾರಾಹಿ ದೇವಿಗೆ ಪ್ರಿಯವೆಂದು ಹೇಳಲಾಗುತ್ತೆ. ಕಡಲೆಕಾಯಿ ಅಂದರೆ ನೆಲಗಡಲೆ, ಇದರಿಂದ ಮಾಡಿದ ಉಂಡೆ ಅಥವಾ ಸಿಹಿ ತಿಂಡಿಗಳನ್ನು ವಾರಾಹಿ ದೇವಿಗೆ ನೈವೇದ್ಯವಾಗಿ ಅರ್ಪಿಸಬಹುದು. ನೋಡರಲ್ಲ, ವಾರಾಹಿ ನವರಾತ್ರಿಯಲ್ಲಿ ಯಾವ ತಪ್ಪುಗಳನ್ನು ಮಾಡಬಾರದು, ಅತ್ಯಂತ ಸರಳವಾಗಿ ದೇವಿಯ ನಯೆಗೆ ಸ್ಮರಿಸಬೇಕು, ಪೂಜೆ ಮಾಡಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಭಕ್ತಿ ಮನಸ್ಸಿನಿಂದ ಜೈ ವಾರಾಹಿ ಅಂತ ಬರೆದು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೆ ಸಿಗೋಣ. ಧನ್ಯವಾದ ಸ್ನೇಹಿತರೆ.